ಇಲ್ಲೇನಪ್ಪ ಅಂತಂದ್ರೆ ಇದು ಅಲ್ಲಿ ಘಟನೆ ನಡೀತಾ ಇರೋದು ಮೂರನೇ ದಪ್ಪ ನಾಲ್ಕನೇ ದಪ್ಪ ಇದು ಯಾರು ಆಗ್ಬೋದು ಯಾರೇ ಆಗ್ಬೋದು ಕ್ರಮ ತಗತ್ತಲ್ಲ ಇದ್ರಿಗೂ ಯಾಕೆ ತಡೆಗೋಡೆ ಆಗ್ಬೇಕು ಅಂತಂದ್ರೆ ಇಲ್ಲಿ ಅಮೂಲ್ಯವಾದ ಈಗ ಮಕ್ಕಳು ಕಾಲೇಜ್ ಸ್ಕೂಲ್ ಹೋಗುವಂತವ್ರು ಚಿಕ್ಕ ಮಕ್ಕಳುಗಳು ಹೆಚ್ಚು ಕಮ್ಮಿ ದಿನ 10-15 ಗಾಡಿಗಳು ಹೋಯ್ತವೆ ನೂರಾರು ಮಕ್ಕಳುಗಳು ಸಣ್ಣ ಮಕ್ಕಳುಗಳಿಗೆ ಓಡಾಡುವಂತ ಜಾಗ ನಾವು ಅಲ್ಲಿ ಹೆಚ್ಚು ಕಮ್ಮಿ ಒಂದು 10 ದಪ್ಪ ಕೇಳುತ್ತವೆ ತಡೆಗೋಡೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಅರೆ ತಡೆಗೋಡೆ ಅದು ಯಾರೇ ಕ್ರಮ ತಗತ್ತಲ್ಲ ಯಾಕೆಂದ್ರೆ ನಮ್ಮ ಮಾನ್ಯ ಶಾಸಕರಾಗಿರ್ಬೋದು ಅವರು ಸಹ ಏನೇನ್ ಮಾಡಿದ್ರು ಗೊತ್ತೊಮ್ಮೆ ತಗತ್ತಲ್ಲ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳು ಯಾಕಪ್ಪ ಅಂತಂದ್ರೆ ಇದು ವಿಸಿನಲ್ಲಿ ಇದು ಹೋಗಿರುವಂತದ್ರಲ್ಲಿ ಒಬ್ಬ ಈಗ ಅವ್ನು ಬದುಕಿರೋದು ಪುಣ್ಯ ಅವ್ನು ಹಿಂದೂ ಆಗ್ಬೋದು ಮುಸ್ಲಿಂ ಆಗ್ಬೋದು ನಾವು ಅದ್ರ ಬಗ್ಗೆ ಕೇಳುವಂತಲ್ಲ ಈಗ ಜೀವ ಅಂದ್ರೆ ಒಂದು ಪ್ರಾಣಿ ಬೈದಿಲ್ವಾ ಬೆಲೆ ಇಲ್ವಾ ಸರ್ ಈಗ ಅಲ್ಲಿ ಕಾರ್ ಹೋಗೈತೆ ತಡೆಗೋಡೆನೇ ಇಲ್ಲ ಈಗ ರಸ್ತೆ ಎಷ್ಟಡಿ ಇರ್ಬೇಕು ಒಂದು ಹೈವೇ ರಸ್ತೆ ಈಗ ಸರ್ ಅಲ್ಲಿ ಏನು ಇಲ್ಲ ರಸ್ತೆ ಅಗಲ ಮಾಡಬೇಕು ತಡೆಗೋಡೆ ನಿರ್ಮಾಣ ಆದ್ರೆ ಅಮೂಲ್ಯವಾದ ಜೀವಿಗಳು ಬದುಕ್ತಾರೆ ಈಗ ಬಡ ಸಾಮಾನ್ಯ ಜನರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಈಗ ಹೋಗುವಂತಾರೆ ಯಾರು ಈಗ ಬೆಲೆನೇ ಇಲ್ಲ ಈಗ ಜೀವಕ್ಕೆ ಬೆಲೆನೇ ಇಲ್ವಾ ಅವ್ನು ಹಿಂದೂ ಆಗ್ಬೋದು ಮುಸ್ಲಿಂ ಆಗ್ಬೋದು ಬೆಲೆ ಇಲ್ವಾ ಸತ್ತೋಗ್ಬಿಟ್ಟವನೆ ಅವ್ನು ಮುಸ್ಲಿಮೇ ಆಗಿರೋದು ಸತ್ತೋದಕ್ಕೆ ಬೆಲೆ ಇಲ್ವಾ ಏನ್ ಮಾಡ್ಬೇಕು ತಡೆಗೋಡೆ ನಿರ್ಮಾಣ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿ ತಗೋಬೇಕು ಅಂತ ತಮ್ಮಲ್ಲಿ ಒಂದು ಮನೆ ನಿಮ್ಮ ಮುಖಾಂತರ ಅವ್ರಿಗೆ ಕೆಲಸ ಆಗ್ಲಿ ಅಂತ ಅದ ಮೇನು ಸಂಬಂಧಪಟ್ಟ ಅಧಿಕಾರಿಗಳೇ ನಿರ್ಲಕ್ಷ್ಯ ಈಗ ಹೇಳ್ತಲ್ವಾ ಈಗ PWD ಅಧಿಕಾರಿಗಳು ನಾವ್ ಹೆಚ್ಚು ಕಮ್ಮಿ 3 ದಪ್ಪ ಗಲಾಟೆ ಮಾಡಿವಿ ಈಗ ಮಾಧ್ಯಮದಲ್ಲೂ ಮೊದಲು ತೋರಿಸಿವಿ ಏನ್ ಮಾಡ್ತಿದ್ರು ಅವರು ಯಾಕೆ ಬತ್ತಲ್ಲ ಈಗ ಅವ್ರ ಸಂಬಳ ತಗೊಳಲ್ವಾ PWD ಒಂದು ಜೀವಕ್ಕೆ ಬೆಲೆ ಇಲ್ವಾ ಈಗ ಎಷ್ಟಪ್ಪ ಆಗಿದೆ ಈಗ ಹೆಚ್ಚು ಕಮ್ಮಿ 4ನೇ ಬಾರಿ ಆಯ್ತಿರುವಂತ ಕೆಲಸ ಸರ್ ಇದಕ್ಕೆ ಕಾರಣ ನಂಬರ್ 1 ಕಾರಣ ಈಗಿರೋ ಸರ್ಕಾರ ಹಿಂದೆ ಇದ್ದು ಸರ್ಕಾರ ಇಲ್ಲಿ ಹಾಲಿ ಹಿಂದೆ ಇದ್ದದ್ದು MLA ಈಗಿರೋ MLA ಎಲ್ಲಾರು ಅವ್ರ ಮಕ್ಳುಗಳ ಡೈಲಿ ಓಡಾಡಕ್ಕೆ ಇಲ್ಲಿ ಬಿಡ್ಬೇಕು ಗೊತ್ತಾಗ್ಬೇಕಾರೆ ಅವ್ರಿಗೆ ಅವ್ರ ಕಾರ್ MLAನೋ ಇಲ್ಲ ಅವ್ರ ಮೊಮ್ಮಕ್ಳು ಯಾರು ಬಿದ್ರೆ ಅವ್ರಿಗೆ ಗೊತ್ತಾಗೋದು ಮೇಗಿಂದ 10 ಹಳ್ಳಿ ಊರೈತೆ 10 ಹಳ್ಳಿ ಗ್ರಾಮದಲ್ಲಿ ಮಕ್ಳುಗಳು ಸ್ಕೂಲ್ಗೆ ಹೋಗಕ್ಕೆ ಡೈಲಿ 10 ವ್ಯಾನ್ ಹೋಯ್ತವೆ ಈ ಕಡೆಯಿಂದ 10 ಟ್ರಿಪ್ ಆ ಕಡೆಯಿಂದ 10 ಟ್ರಿಪ್ ಹೋಯ್ತದೆ ಎಲ್ಲಾರ ಮಕ್ಳುಗಳನ್ನ ಕಳಿಸ್ಬಿಟ್ಟು ಪಾಪ ಜೀವ ಹಿಡ್ಕೊಂಡು ಮನೇಲಿ ಕುತ್ಕೋತಾರೆ ಅವ್ರ ಅಪ್ಪ ಓದಿರು ಯಾರಿಗೂ ಲಿಗ ಇಲ್ಲ ನಾವು ಕೇಳಕ್ ಹೋಯ್ತು ಅಂದ್ರೆ ಮಾಡ್ಸುಮ ಈ ಕಿವಿಗೆ ಹಾಕತಾರೆ ಈ ಕಿವಿಗೆ ಬಿಡ್ತಾರೆ ಯಾರು ಇದ್ರ ಬಗ್ಗೆ ಕ್ರಮನೇ ತಗೋತಲ್ಲ ಉಸ್ತುವಾರಿ ಸಚಿವರುಗಳು ಯಾವ್ದಾರ ಓಟ್ ನಡೆಯಾಗ ದೊಡ್ಡದಾಗಿ ನಮ್ಮ ಪಕ್ಷ ಕೈ ಹಿಡಿತು ಈ ಪಕ್ಷ ಕೈ ಹಿಡಿತು ಅಂತ ಮಾತಾಡ್ತಾರೆ ಈ ತರ ಘಟನೆ ಆದಾಗ ಬಂದು ಕಣ್ಣೀರ್ ಹಾಕೋಕ್ ಬರ್ತಾರೆ ಸರ್ ಹಿಂಗೇನಾರು ಆದ್ಮೇಲೆ ಹಾಕೋಕ್ಕೂ ಫಸ್ಟ್ ಇಲ್ಲಿ ತಡೆಗೋಡೆ ಹಾಕೋಕ್ಕಾಗದ ಸರ್ ಸಣ್ಣ ಮೋರಿಗೆಲ್ಲ ಹಾಕ್ಸ್ತಾರೆ ವಿಸಿ ನಾಲೆ ಇಡೀ ಮಂಡ್ಯ ಜಿಲ್ಲೆಗೆ ಹೋಗು ದೊಡ್ಡ ನಾಲೆಗೆ ಒಂದ್ಕೆ ತಡೆಗೋಡೆ ಹಾಕ್ಸಿಲ್ಲ ಅಂತಂದ್ರೆ ಎಷ್ಟು ವರ್ಷ ಆಗದೆ ನಾಲೆ ಬಂದು ಸರ್ ಸ್ವಲ್ಪ ಹೆಚ್ಚು ಕಮ್ಮಿ 4ರಿಂದ 5 ಜನ ಇರ್ಬೇಕು ಅನ್ನಂಗ ಸರ್ ಅದು ನೋಡಿ ರೋಡು ಚಿಕ್ತು ಆಮೇಲೆ ಕಾಲುವಿಗೆ ತಡೆಗೋಡೆ ಇಲ್ಲ ಸಣ್ಣ ಮಟ್ಟ ಗೋಡೆ ಇತ್ತು ಅದನ್ನು ಈ ರೋಡ್ ಹಾಕೋಗಿ ಅದನ್ನು ಉಜ್ಜಿ ಹಾಕ್ಬಿಟ್ರು 4 ಜನ ಮಿನಿಮಮ್ 4 ಜನ ಇದ್ರು ಸರ್ ಅವರು ಒಬ್ರು ಮಾತ್ರ ಇಲ್ಲಿ ಎಳ್ದಾಕೋದು ಜೀವ ಬದಿಕೊಂಡೈತೆ ಇನ್ನು 3 ಜನ ಸ್ಪಾಟ್ ಔಟ್ ಆಗೋವ್ರೆ ಸತ್ತೋಗವ್ರೆ ಒಂದ್ ಬಾಡಿ ಸಿಕ್ಕೈತೆ ಇನ್ನು 2 ಬಾಡಿ ಸಿಕ್ಕಿಲ್ಲ 2 ಬಾಡಿ ಸಿಕ್ಕಿಲ್ಲ ಸರ್ ನಾವು ಅದು ಸತ್ತೋಗ್ಬಿಟ್ರೆ ಅದು ಬಿಡಿ ಹತ್ತಾಚುರಿ ಆಗೋಗೈತೆ ಈ ಸರ್ಕಾರಕ್ಕೆ ನಿಮ್ಮ ಮಾಧ್ಯಮ ಕಡೆಯಿಂದ ದಯವಿಟ್ಟು ಈ ಜನಗಳ ಕಡೆಯಿಂದ ಐತಲ್ಲ ನಿಮ್ಮ ಮಾಧ್ಯಮ ಕಡೆಯಿಂದ ಈ ಲೋಪರ್ ಸರ್ಕಾರಗಳಿಗೆ ಈ ನಾನು ಮುಗಿಬೇಕಾಯ್ತದ ಅವ್ರಿಗೆ ಅವ್ರಿಗೆ ತಡೆಗೋಡೆ ಹಾಕ್ತಿಲ್ಲ ಅಂತಂದ್ರೆ ದಯವಿಟ್ಟು ಈ ರೋಡ್ನೇ ನಿಲ್ಸ್ಬಿಡ್ಲಿ ನಡ್ಕೊಂಡು ಸ್ಕೂಟ್ರಲ್ಲೋ ಯಾಕಂದ್ರೆ ಹೆಂಗಾರ ನಾವು ಹೋಯ್ತೀವಿ ಈ ರೋಡ್ನೇ ಕಟ್ ಮಾಡಿ ನಿಲ್ಸ್ಬಿಡ್ಲಿ ಸರ್ ಬೇಡ ದಯವಿಟ್ಟು ನಮಗೆ ಕಾಂಟ್ಯಾಕ್ಟೇ ಬೇಡ ಸ್ಕೂಲ್ಗಳು ಓದ್ದಿರದೆ ಮಕ್ಳುಗಳು ಓದ್ದಿರದೆ ದಯವಿಟ್ಟು ಅದೊಂದು ಕೆಲಸ ನೀವು ಮಾಧ್ಯಮ ಕಡೆಯಿಂದ ಮಾಡಿಸ್ಕೊಟ್ರೆ ಇಲ್ಲಿ ಜನಗಳು ಪಾಪ ನೆಮ್ಮದಿಯಾಗಿ ಮಕ್ಳು ಕಳಿಸ್ತಾರೆ ಸ್ಕೂಲ್ಗೆ ಸರ್ ಅವ್ರಿಗೆ ದುಡ್ಡು ಬೇಕು ಸರ್ ದುಡ್ಡು ಬೇಕು ಅವ್ರಿಗೆ ಈಗ ತಡೆಗೋಡೆ ಹಾಕ ಒಂದ್ ವರ್ಷದಲ್ಲಿ 3ನೇ ಕಾರು ಸರ್ ಸ್ಕೂಲ್ ಬಸ್ ಹೋಯ್ತವೆ ಸರ್ ನಮ್ಮ ಮಕ್ಕಳು ಅದೇ ದೊಡ್ಡ ಭಯ ನಮ್ಮ ಮಕ್ಳುಗಳು ಬೇರೆ ಊರ್ ಸ್ಕೂಲ್ ಸೇರ್ಸಿವಿ ಈ ರೋಟಲ್ ಕಳಿಸ್ತಾನೆ ಬೇರೆ ಸ್ಕೂಲ್ ಸೇರ್ಸಿವಿ ಸರ್ ಕನ್ಗುಮಡಿ ಯಾಕೆ ಸರ್ ಇಲ್ಲೇ ಒಂದ್ ಕಾರ್ ಬೀಳ್ತು ಇದು ಮೂರನೇ ಪಾಲ್ಟು ಸರ್ ಆಗಿರೋದು ಈ ರೋಡು ಯಾವ ಸರ್ಕಾರಕ್ಕೆ ಆಗಲಿ ಯಾವ MLAಗಳಿಗೆ ಕಣ್ ಬೀಳ್ತಾ ಅಲ್ವಾ ನಮ್ಮ ಶಾಸಕರು ಪುಟ್ಟಣ್ಣಯ್ಯನವ್ರ ಮಗ ಇದ್ದಾರೆ ಅವ್ರಿಗೆ ಅಲ್ಲೇ ಹೇಳೋದು ಹಾಕ್ಸ್ತೀವಿ ಅಂತ ಅವ್ರು ನುಳ್ಸ್ಕೊತಾರೆ ಏನ್ ಬಂದಿದೆ ಇವ್ರಿಗೆ ಮಲ್ಲಾಗ್ರು ಅವ್ರ ಮಕ್ಳುಗಳು ಕಳಿಸ್ಬೇಕು ದಯವಿಟ್ಟು ಅವ್ರಿಗೆಲ್ಲ ಗೊತ್ತಾಗ್ಬೇಕಾರೆ ಕೈ ಮುಗಿತೀನಿ ಮಾಧ್ಯಮ ಕಡೆಯಿಂದ ನೀವು ಎಷ್ಟು ಕ್ರಮ ತಗೊಂಡು ನಿಮ್ ಕಡೆಯಿಂದ ಆದ್ರೆ ಎಲ್ಲ ಕೆಲಸಗಳು ಸಾಮಾನ್ಯವಾಗಿ ರಾಜ್ಯದಲ್ಲಿ ಮಾಧ್ಯಮಗಳಿಂದ ಕೆಲಸ ನಡೀತಾ ಇರೋದು ಮಹೇಶ್ ಅಂದ್ಬಿಡಿ ಸರ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.